ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗ ವಾಚನ. ತೃಪ್ತಿಯರಿಯದ ವಾಂಚೆ ಜೀರ್ಣಿಸದ ಭುಕ್ತಿ ಒಲು ಗುಪ್ತದಲ್ಲಿ ಕೊಳೆಯುತ್ತೆ ವಿಷಬೀಜವಾಗಿ ಪ್ರಾಪ್ತಿಗೊಳಿಪುದು ಜೀವ ಕುನ್ಮಾದ ತಾಪಗಳ ಸುಪ್ತವ ಹಾರೆಂದೆಂತಿಚ್ಛೆ ಮಂಕುತಿಮ್ಮ ಸುಪ್ತಹುದೆಂತೆಂದಿಚ್ಛೆ ಮಂಕುತಿಮ್ಮ ಸುಪ್ತವಹುದೆಂತಿಚ್ಛೆ ಮಂಕುತಿಮ್ಮ. ನಮ್ಮ ಆಸೆಗಳನ್ನು ನಾವು ಸಂತುಷ್ಟಗೊಳಿಸದಿದ್ದರೆ ಅವುಗಳು ಜೀರ್ಣವಾಗದೆ ಊಟದಂತೆ ರಹಸ್ಯವಾಗಿ ವಿಷ ಬೀಜಗಳಾಗಿ ಕೊಳೆಯುತ್ತಿರುತ್ತದೆ. ಅವು ಜೀವಕ್ಕೆ ಬುದ್ಧಿಭ್ರಮಣೆ ಮತ್ತು ಸಂಕಟಗಳನ್ನು ಉಂಟು ಮಾಡುತ್ತದೆ. ಆ ಆಸೆಗಳನ್ನು ಹೇಗೆ ನಿದ್ರಿಸುವಂತೆ ಮಾಡುವುದು? ಹುಲಿಯ ಕೆಣಕುವುದು ಹುಲಿ, ಕಪಿಯ ನಣುಕಿಸುವುದು ಕಪಿ. ಹುಲಿ ಕಪಿಗಳ ವಿತಿರದ ನರಜಂತುವೆಲ್ಲೇ ಮಲಗಿರುವ ಮೃಗವನಂತಿರಲು ಬಿಡುವುದೇ ಜಾಣು. ಕುಲುಕದಿರು ಬಾಲವನು ಮಂಕುತಿಮ್ಮ, ಕುಲುಕದಿರು ಬಾಲವನು ಮಂಕುತಿಮ್ಮ, ಕುಲುಕದಿರು ಬಾಲವನು ಮಂಕುತಿಮ್ಮ. ಹುಲಿಯನ್ನು ಕೆಣಕುವುದಕ್ಕೆ ಹುಲಿಯೇ ಸರಿ, ಕೋತಿಯನ್ನು ಅಣಕಿಸುವುದಕ್ಕೆ ಕೋತಿಯೇ ಮಾತ್ರವೇ? ಮನುಷ್ಯನಲ್ಲಿ ಮಾತ್ರ ಈ ಹುಲಿ ಮತ್ತು ಕೋತಿಗಳ ಸ್ವಭಾವಗಳೆರಡು ಸೇರಿಕೊಂಡಿವೆ. ಶಾಂತಿಯಂದಿರುವ ಮನಸ್ಸು ಹಾಗೇ ಇರಲು ಬಿಡು, ಅದನ್ನು ಉದ್ರೇಕಿಸಬೇಡ. ಮಲಗಿರುವ ಮೃಗವನ್ನು ಹಾಗೇ ಬಿಟ್ಟಿರುವುದೇ ಜಾಣತನ. ಅದರ ಬಾಲವನ್ನು ನೀನು ಕುಲುಕಿ ಅದನ್ನು ಕೆಣಕಬೇಡ ಎಂಬುದಾಗಿ ಡಿ ವಿ ಗುಂಡಪ್ಪ ಅವರು ತುಂಬ ಚೆನ್ನಾಗಿ ವರ್ಣಿಸಿ ಬರೆದಿರುತ್ತಾರೆ. ಅತಿಶಯದ ದೃಷ್ಟ ಹುಟ್ಟಂ ವೃತೇಂದ್ರಿಯನದಲ, ಇತರರೊಳು ವಿಷ ಪರೀಕ್ಷೆಗೆ ನಿಲುಕುವರಾರೋ. ಮಿತ ಕುಕ್ಷಿ ಮಿತ ಭುಕ್ತ ಮತ್ತಾರ್ಜಿತೇಂದ್ರಿಯನು, ಅತಿ ಚರ್ಚೆ ಸಲದಲ್ಲಿ ಮಂಕುತಿಮ್ಮ, ಅತಿ ಚರ್ಚೆ ಸಲದಲ್ಲಿ ಮಂಕುತಿಮ್ಮ, ಅತಿ ಚರ್ಚೆ ಸಲದಲ್ಲಿ ಮಂಕುತಿಮ್ಮ. ಯಾವನು ಹುಟ್ಟಿನಿಂದಲೇ ಮೃತೇಂದ್ರಿಯನೋ ಅವನೇ ಅತಿಶಯದ ಅದೃಷ್ಟವಿರುವ ವ್ಯಕ್ತಿ. ಅವರೊಡನೆ ವಿಷ ಪರೀಕ್ಷೆಗೆ ನಿಲ್ಲುವವರಾರಿದ್ದಾರೆ? ಮಿತವಾದ ಹೊಟ್ಟೆಯುಳ್ಳವನು ಮತ್ತು ಮಿತಾಹಾರಿಯೇ ಇಂದ್ರಿಯಗಳನ್ನು ಜಯಿಸಿದವನು. ಈ ವಿಷಯದಲ್ಲಿ ಅತಿಯಾದ ಚರ್ಚೆ ಸಲ್ಲದು.